ರೀ ಹಾ, ಎಲ್ಲಿಗೆ ಹೋಗಿದ್ರಿ ನೀವು? ಇಲ್ಲೇ ಪಕ್ಕದಲ್ಲಿ ಬಾಬಮ್ಮಡಿಗೆ ಹೋಗಿದ್ದೆ. ಯಾಕೆ? ಏನಿಲ್ಲ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ಹೋಗಿ ರೆಡಿಯಾಗಿ ಬನ್ನಿ. ಈಗ್ಲಾ? ಅಯ್ಯೋ, ದೇವಸ್ಥಾನಕ್ಕೆ ಹೊತ್ತು ಗೊತ್ತು ನೋಡ್ಬಿಟ್ಟು ಹೋಗ್ತಾರೇನ್ರಿ? ಹೇಳಿ ನಿಮ್ ಮುದ್ದಿನ ಸೊಸೆ ಮೀನಾಗೆ, ಅವಳಿಗೂ ಬರಕ್ ಹೇಳಿ. ನೀನ್ ಕರೆದ್ರೆ ಅವಳು ಬರೋದೇ ಇಲ್ಲ ಅನ್ನೋ ಬಲವಾದ ನಂಬಿಕೆ ಏನೇ. ಹಾಗೇನಿಲ್ಲ, ನೀವೇ ಬರಕ್ ಹೇಳಿ. ಶ್ರುತಿ, ರವಿ, ಏನಮ್ಮ? ಬೇಗ ರೆಡಿಯಾಗಿ, ನಾವೆಲ್ಲ ಹೊರಗಡೆ ಹೋಗ್ತಿದೀವಿ. ಓ ವಾವ್, ಮದ್ವೆ ಆದಾಗ್ಲಿಂದ ನಾವ್ ಜೊತೆಗೆ ಎಲ್ಲೂ ಆಚೆ ಹೋಗೇ ಇಲ್ಲ. ಇಟ್ ವಿಲ್ ಬಿ ಸೋ ಮಚ್ ಫನ್. ಮೂವಿಗೆ ಹೋಗ್ತಿದೀವ ಅತ್ತೆ? ಮೂವಿಗೆ ಇನ್ನೊಂದ್ಸಲ ಹೋಗೋಣ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಿರೋದು. ದೇವಸ್ಥಾನಕ್ಕ? ಅದೇನಮ್ಮ ಸಡನ್ ಆಗಿ? ನನ್ ಬೀಗರಿಗೋಸ್ಕರ ಕಣೋ, ಅವರು ಹೊರಗಡೆ ಬರ್ಬೇಕಲ್ವಾ, ಅದಕ್ಕೆ. ನಮ್ಮಪ್ಪಗ್ ಫೋನ್ ಮಾಡಿದ್ರೆ ಅವ್ರು ಈಗ್ಲೇ ಬಂದ್ಬಿಡ್ತಾರೆ. ನಾವ್ಯಾಕೆ ದೇವಸ್ಥಾನಕ್ ಹೋಗ್ಬೇಕತ್ತೆ? ಅಯ್ಯೋ, ನಿನ್ ತಂದೆ ಅಲ್ಲ ಕಣಮ್ಮ, ನಮ್ ರೋಹಿಣಿಯವರಪ್ಪ ಜೈಲಲ್ಲಿ ಇದಾರಲ್ಲ, ಅವ್ರು ಹೊರಗಡೆ ಬರ್ಬೇಕು, ಅದಕ್ಕೆ. ಪೂಜೆ ಮಾಡ್ಸೋದಕ್ಕೆ ಅಂತ ಎಲ್ರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಓ ಎಸ್ ಎಸ್ ಎಸ್, ರವಿ ಅವ್ರ ಬಗ್ಗೆ ಹೇಳಿದ್ದ. ಅವರು ಬೇಗ ಹೊರಗಡೆ ಬರ್ಬೇಕು ಅಂತ ನಮ್ ರೋಹಿಣಿ ವ್ರತ ಮಾಡ್ತಿದ್ದಾಳೆ. ಅದಕ್ಕೆ ಅವಳು ಕಂಕಣ ಕಟ್ಟಿಸ್ಬೇಕು ಅಂತ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಇದಕ್ಕೆ ತುಂಬಾ ಕಟ್ನಿಟ್ಟೆಲ್ಲ ಇದೆ ಅತ್ತೆ. ಅತ್ತೆ, ಇದೆಲ್ಲ ಮಾಡೋದಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಇದೆಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ ಅಲ್ವಾ ನೀನು? ತುಂಬಾ ಜನ ಮಾಡಿರೋದನ್ನ ನಾನು ನೋಡಿದೀನತ್ತೆ. ವ್ರತ ಮಾಡೋದು ತುಂಬಾ ಕಷ್ಟ. ಎಷ್ಟೋ ಜನ ಅದನ್ನ ಮಾಡಕ್ಕಾಗ್ದೆ ಅರ್ಧಕ್ ಬಿಟ್ಟಿರೋದು ನಾನು ನೋಡಿದೀನಿ. ರೋಹಿಣಿ ಅವರು ಚಿಕ್ಕ ವಯಸ್ಸಿಂದ ಮಲೇಷಿಯಾದಲ್ಲೇ ಬೆಳೆದಿರೋದು ಅಂತ ಹೇಳಿದೀರಾ. ರೋಹಿಣಿ ಅವರೇ, ಇದೆಲ್ಲ ನಿಮ್ ಕೈಲಿ ಮಾಡಕ್ಕಾಗತ್ತಾ? ನೀವ್ ಮಾಡ್ತೀರಾ? ಇಲ್ಲ, ಅದು ನನ್ ಕೈಲಿ ಇದೆಲ್ಲ. ಏ ಮೀನಾ, ಸುಮ್ನಿರೆ, ಏನೇನೋ ಹೇಳಿ ಅವಳನ್ನ ಹೆದರ್ಸ್ಬೇಡ. ಹೆತ್ತು ತಂದೆಗೋಸ್ಕರ ಅವಳು ಇಷ್ಟು ಮಾಡಲ್ವಾ? ಎಲ್ಲ ಮಾಡ್ತಾಳೆ. ಅತ್ತೆ, ಒಂದ್ಸಲ ಕಂಕಣ ಕಟ್ಟಿಸ್ಕೊಂಡ್ರೆ ಏನೇ ಆದ್ರೂ ವ್ರತ ಮುಗಿವರೆಗೂ ನಿಷ್ಠೆಯಿಂದ ಇರ್ಬೇಕು. ಒಂದ್ ವೇಳೆ ಅವ್ರು ಏನಾದ್ರೂ ಇದನ್ನ ಪಾಲಿಸ್ತಾ ಇದ್ರೆ ದೇವ್ರು ಶಾಪ ಕೊಟ್ಬಿಡ್ತಾನೆ. ನನ್ ಗೊತ್ತಿರೋರೊಬ್ರು ಹೀಗೆ ವ್ರತ ಮಾಡ್ತೀನಿ ಅಂತ ಹೇಳಿ ಸೂರ್ಯಾಸ್ತ ಆದ್ಮೇಲೆ ಊಟ ಮಾಡ್ಬಿಟ್ರು. ಮಾನ್ಯ ದಿನ ಬಿದ್ದು ಮಂಡಿ ಮುಡ್ಕೊಬಿಟ್ರು. ಈಗ ಪಾಪ ಅವ್ರಿಗೆ ಓಡಾಡಕ್ಕೂ ಆಗ್ತಿಲ್ಲ. ಅತ್ತೆ, ನನಗೋಸ್ಕರ ಪಾಪ ಯಾಕೆ ಎಲ್ರು ಕಷ್ಟ ಪಡ್ಬೇಕು ಹೇಳಿ? ನೋ ರೋಹಿಣಿ ಅವ್ರೆ, ನಮ್ಗೆಲ್ಲ ಯಾವ ಕಷ್ಟನೂ ಇಲ್ಲ. ನೀನವ್ರು ಹೇಳ್ತಿರೋದ್ ನೋಡಿದ್ರೆ ಎಲ್ಲ ಕಷ್ಟ ನೀವೇ ಅನ್ಭವಿಸ್ಬೇಕು. ಅದ್ಕೆ ಇವೆಲ್ಲ ನಿಮ್ ಕೈಲಿ ಆಗತ್ತಾ? ಅವ್ರ ಕಷ್ಟ ಅಂದ್ರೆ ಮಕ್ಳು ಇಷ್ಟು ಮಾತ್ರ ಮಾಡಲ್ವೇನೋ? ಅತ್ತೆ, ಅವ್ರ ತಂದೆ ಜೈಲಿನ ಆಚೆ ಬರ್ಬೇಕು ಅಂದ್ರೆ ನಾವ್ ಅದನ್ನ ಕೋರ್ಟಲ್ಲಿ ಲೀಗಲಿ ಪ್ರೂವ್ ಮಾಡಿದ್ರೆ ಸಾಕು. ಅದಕ್ಕೆ ರೋಹಿಣಿ ಅವರು ಯಾಕೆ ಉಪವಾಸ ಇರ್ಬೇಕು? ಇದ್ರಲ್ಲಿ ಯಾವ ಲಾಜಿಕ್ ಇದೆ ಅತ್ತೆ? ಅಯ್ಯೋ ಶ್ರುತಿ, ಹಾಗೆಲ್ಲ ದೈವ ನಿಂದ್ರೆ ಮಾಡ್ಬಾರ್ದು ಕಣಮ್ಮ, ತಪ್ಪು ತಪ್ಪು. ಶ್ರುತಿ, ಅದ್ಗೆ ಅವ್ರ ತಂದೆಗೋಸ್ಕರ ವ್ರತ ಮಾಡ್ತಾ ಇದಾರೆ. ಪಾಸಿಟಿವ್ ಥಾಟ್ಸ್ ಅಲ್ಲಿ ಒಂದ್ ಪವರ್ ಇರೋದ್ ಸತ್ಯ ತಾನೆ. ವಾಟ್ ಇಸ್ ದಿಸ್ ರವಿ? ನೀನು ಇದೆಲ್ಲ ನಂಬ್ತ್ಯಾ? ಜೀವನ ಅಂದ್ರೇನೆ ಒಂದು ನಂಬಿಕೆ ಕಣಮ್ಮ. ನಾವು ಮಾಡೋ ಕೆಲಸದ ಮೇಲೆ ನಂಬಿಕೆ ಇಟ್ರೇನೆ ಅದು ನಾವು ಅನ್ಕೊಂಡಂಗೆ ಆಗೋದು. ರೋಹಿಣಿಯವ್ರ ಅಪ್ಪನೂ ಈಗ ನಮ್ಮನೇಲಿ ಒಬ್ರು, ಅವರು ನಮ್ಮ ಫ್ಯಾಮಿಲಿ ಮೆಂಬರೇ. ಬಟ್ ನಾವು ಯಾರೂ ಅವ್ರನ್ನ ನೋಡಿಲ್ಲ, ಆ ಪ್ರಶ್ನೆ ಬೇರೆ. ಆದರೆ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಪಾಪ ನಮ್ಮ ರೋಹಿಣಿ ವ್ರತ ಮಾಡ್ತಿದ್ದಾಳೆ. ಮನೆಯವರಾಗಿ ನಾವು ಅವಳ ಜೊತೆ ನಿಲ್ಬೇಕಾದ್ದು, ಅವಳಿಗೆ ಮಾನಸಿಕ ಸ್ಥೈರ್ಯ ತುಂಬಬೇಕಾದ್ದು ನಮ್ಮ ಧರ್ಮ ಅಲ್ವಾ? ರೀ, ಮನೆಯವರೆಲ್ಲ ಒಟ್ಟಾಗಿ ಸೇರ್ಕೊಂಡು ಬೇಡ್ಕೊಂಡ್ರೇನೆ ಇದಕ್ಕೆಲ್ಲ ಫಲ ಸಿಗೋದು ಅಂತ ಹೇಳಿದಾರೆ. ಅದನ್ನ ಆಗ್ಲಿಂದ ಹೇಳ್ತಾನೆ ಇದೆಯಲ್ಲೇ. ಹೇಳ್ಬೇಕಾಗಿರೋರ್ಗೆ ಹೇಳಕ್ ಹೇಳಿ, ಯಾರು ಮಿಸ್ ಆಗ್ಬಾರ್ದು. ಆ ಜವಾಬ್ದಾರಿ ನಿಮ್ದೆ. ಸುತ್ತಿ ಬಳಸಿ ನೀನು ಸೂರ್ಯನ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಯ್ತು ಕಣೆ. ಮೀನಾ, ಸೂರ್ಯ ಎಷ್ಟೊತ್ತು ಮನೆಗೆ ಬರ್ತೀನಿ ಅಂತ ನೀನು ಏನಾದ್ರು ಹೇಳಿದ್ರೇನಮ್ಮ? ಟ್ರಿಪ್ ಇದೆ ಅಂತ ಹೇಳೋಗಿದಾರ ಮಾವ. ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನೀನು ಬಾ ಅಂದ್ರೆ ಅವ್ನ್ ಎಲ್ಲಿಗ್ ಬೇಕಾದ್ರೂ ಬರ್ತಾನೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಕಣಮ್ಮ. ಹಾಗೆಲ್ಲ ಏನು ಇಲ್ಲ ಅಂತೆ.
ಅವ್ರಿಗೆ ಸರಿ ಅನ್ಸದನ್ನ ಅವ್ರು ಮಾಡ್ತಾರಷ್ಟೇ. ನನಗೀಗ ನೀವು ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದ್ರೆ ನಾನು ದೇವಸ್ಥಾನಕ್ಕೆ ಬಂದ್ರೆ ರೋಹಿಣಿ ಅವರಪ್ಪ ಜೈಲಿಂದ ಹೊರಗೆ ಬರ್ತಾರಾ ಅಂತ ಕೇಳ್ತಾರೆ. ಈಗೇನು ನಾನು ನಿಮ್ಮಿಬ್ರು ಕಾಲ್ ಹಿಡ್ಕೊಂಡು ದೇವಸ್ಥಾನಕ್ಕೆ ಬನ್ನಿ ಅಂತ ಬೇಡ್ಕೋಬೇಕು ಅನ್ನೋದೇ ನಿನ್ನ ಉದ್ದೇಶನಾ? ಅಯ್ಯಯ್ಯೋ ಹಾಗೆಲ್ಲ ಏನೂ ಇಲ್ಲ ಅತ್ತೆ. ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡಿ ನೋಡ್ತೀನಿ. ಮೀನಾ, ಮನೆಯವರೆಲ್ಲ ಒಟ್ಟಾಗಿ ಹೋಗ್ತೀವಿ ಅಂದಾಗ ಅವನೊಬ್ಬ ಬರಲ್ಲ ಅಂದ್ರೆ ಹೇಗೆ? ನಾನು ಹೇಳಿದೆ ಅಂತೇಳು, ಅವ್ನು ಬರ್ತಾನೆ. ಸರಿ ಮಾವ. ಸರಿ, ಬೇಗ ಬೇಗ ಎಲ್ರೂ ರೆಡಿ ಆಗ್ಬಿಟ್ಟು ಬನ್ನಿ, ಹೋಗೋಣ. ಓಕೆ ಅತ್ತೆ. ಅಯ್ಯೋ, ಏನ್ ನಿಂತ್ಕೊಂಡು ನೋಡ್ತಿದ್ಯಾ? ಹೋಗಮ್ಮ. ಅಯ್ಯೋ, ನೀವೇನು ದಿಮ್ರಂಗನ್ ತರ ಕೂತಿದ್ರ? ಹೋಗಿ ರೆಡಿಯಾಗಿ. ನಾನು ರಂಗನಾಥ್ ಅಲ್ವೇರೆ, ಅದಕ್ಕೆ ತಿಮ್ಮರಂಗ ಅಂತ ಕೂತ್ಕೊಂಡೆ. ಏನು ತಪ್ಪು? ಅಲ್ಲ ಕಣೆ ಅಶಾಂತಿ, ಅವರೆಲ್ಲನೂ ರೆಡಿ ಆಗ್ಬಿಟ್ಟು ಬರಲಿ. ನನಗೆ ರೆಡಿ ಹಾಕಿ ಎಷ್ಟೊತ್ತು ಬೇಕೆ? ಒಂದು ಪ್ಯಾಂಟ್ ಸಿಗಿಸ್ಕೊಳ್ಳೋದು, ಬೆಲ್ಟ್ ಕಟ್ಕೊಳ್ಳೋದು, ಮುಗ್ದಾಯ್ತಲ್ಲ. ಏನು ಮಾಡ್ತಿದ್ಯಾ? ನಾನೇನಮ್ಮ ಮಾಡ್ದೆ? ಅಯ್ಯೋ, ರೋಹಿಣಿ ಮೈಕೈ ನೋವು ಅಂತಿದ್ಲು, ಅದಕ್ಕೆ ಒತ್ತಡ ಅಂತ ತೆಗೆದು ಬಿಟ್ಟ ಅಂದ್ರೆ ಇನ್ನು 48 ದಿನ ಅವಳ ನೆರಳು ನೀನ್ ಮುಟ್ಟೋ ಆಗಿಲ್ಲ. ಬಾರ ಈ ಕಡೆ. 48 ಅಮ್ಮ. ಹೋಗೋ ಆಚೆಗೆ. ಅಲ್ಲಮ್ಮ, ಹೋಗೋ ಅಂತೆ. ನಿಂಗೆ ವೆಜ್ ದಮ್ ಬಿರಿಯಾನಿ ಓಕೆ ಅಲ್ವಾ? ನಾನು ಮಾಂಚೋ ಸೂಪು ಮತ್ತೆ ದಾಲ್ ಕಿಶ್ರಿ ಆರ್ಡರ್ ಮಾಡ್ತೀನಿ. ಓಕೆ. ಲೇ ರವಿ, ನನಗೂ ಏನಾದ್ರು ಆರ್ಡರ್ ಮಾಡ್ರೋ. ಏ ಮನೋಜ, ಏನೋ ನೀನು ಇವನೊಬ್ಬ ಯಾವಾಗ್ಲೂ ಅನ್ಕೊಂಡಿರ್ತಾನೆ. ಹೋಗತ್ಲೆಗೆ. ಅಮ್ಮ ಶ್ರುತಿ, ಇನ್ನು ಸ್ವಲ್ಪ ದಿನ ಹೋಟ್ಲ್ ಊಟ ಎಲ್ಲ ಬೇಡ ಕಣಮ್ಮ. ಯಾಕಂತೆ? ಅದು ಮನೇನೊಬ್ರು ಹಸ್ಕೊಂಡು ವ್ರತ ಮಾಡ್ತಿರ್ಬೇಕಾದ್ರೆ ನಾವು ಹೋಟ್ಲಿಂದ ತರ್ಸ್ಕೊಂಡ್ ತಿನ್ನೋದು ಸರಿಯಲ್ಲ ಕಣಮ್ಮ. ನನಗೆ ಕಾನ್ಸೆಪ್ಟೇ ಅರ್ಥ ಆಗ್ತಿಲ್ಲ ಅತ್ತೆ. ಫಸ್ಟ್ ಆಫ್ ಆಲ್ ಯಾವ ದೇವ್ರು ನೀನು ಉಪವಾಸ ಮಾಡು ಅಂತ ಹೇಳಲ್ಲ. ಶ್ರುತಿ, ಹಾಗೆಲ್ಲ ಹೇಳ್ಬಾರ್ದು. ಯಾವ ದೇವ್ರು ಹೇಳಲ್ಲ. ಆದ್ರೆ ದೇವ್ರ ಹೆಸರಲ್ಲಿ ನಾವೇನಾದ್ರೂ ಮಾಡ್ತೀವಿ ಅಂತ ಅನ್ಕೊಂಡಿದ್ರೆ ಅದನ್ನ ಮಾಡ್ಲೇಬೇಕು. ನಿನ್ಗೆ ಏನ್ ಬೇಕು ಅಂತ ಹೇಳು, ನಾನೇ ಮಾಡ್ಕೊಡ್ತೀನಿ. ಬೆಟರ್ ಶ್ರುತಿ, ಅದಕ್ಕೆ ಹೋಟೆಲ್ಗಿಂತ ಸೂಪರ್ ಆಗಿ ಅಡುಗೆ ಮಾಡ್ತಾರೆ. ಓಕೆ ಫೈನ್. ನಾನು ಮೀನಾ ಅವ್ರಿಗೆ ಜಾಸ್ತಿ ತೊಂದರೆ ಕೊಡಲ್ಲ. ಅವ್ರು ಏನ್ ಮಾಡ್ತಾರೋ ನಾನು ತಿಂತೀನಿ. ನನ್ನ ಬಂಗಾರ ಕಣಮ್ಮ ನೀನು. ಅತ್ತೆ ಮಾತ್ನ ಮೀರದೇ ಇಲ್ಲ. ಹಾಗೇನಿಲ್ಲ ಅತ್ತೆ, ನಾನು ಮೀನಾ ಅವ್ರಿಗೆ ಎದುರು ಮಾತಾಡಕ್ ಆಗ್ಲಿಲ್ಲ ಅಷ್ಟೇ. ಆಯ್ತು ಬಿಡಮ್ಮ. ದುಂಡು ಬೇಜಿನ ಪರಿಷತ್ ಸೇರ್ಬಿಟ್ಟಿದೆ. ಏನ್ ವಿಷಯನೋ? ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತದೆ. ಏನ್ ವಿಷಯನೋ? ಏನಿಲ್ಲ ರೀ, ಸುಮ್ನೆ ಹಾಗೆ ಮಾತಾಡ್ತಿದ್ವಿ ಅಷ್ಟೇ. ಏನು ಬೋರ್ರಮ್ಮ ರೂಮಲ್ಲಿದ್ಯಾ? ಹಾಸಿಗೆ ಮೇಲೆ ಕೂತಿಲ್ಲ ತಾನೆ? ಏ ಮೀನಾ, ಅರ್ಚಕರು ಏನೇನು ಹೇಳಿದಾರೆ ಅದೆಲ್ಲ ನನಗೂ ಹೇಳಿದ್ದಾರೆ. ಈ ಹಾಸಿಗೆ ದಿಂಬು ಏನು ಮುಟ್ಟಿಸ್ಕೊಳಂಗಿಲ್ಲ. ಮನೋಜ್, ನಾನು ಮೊದಲೇ ತುಂಬಾ ಫ್ರಸ್ಟ್ರೇಟ್ ಆಗಿದ್ದೀನಿ. ನಿಮ್ಮ ತಮ್ಮಂಗೆ ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಹೇಳಿ. ಲೇ ಸೂರ್ಯ, ಏನ ನಿಂದು? ಏ ನಂದೇನಿಲ್ಲಪ್ಪ, ಎಲ್ಲ ಸ್ವಾಮಿಗಳ ಮಹಿಮೆ. ಅವ್ರು ಹೇಳಿರೋದಂತಾನೆ ನಾನು ಹೇಳ್ತಾ ಇರೋದು. ಕಂಪ್ಲೀಟ್ ಆಗಿ ವ್ರತ ಕಂಪ್ಲೀಟ್ ಮಾಡಿದ್ರೇನೆಯ ಇವ್ರ ಅಪ್ಪನು ಜೈಲಿಂದ ಹೊರಕ್ಕೆ ಬರೋದು. ಅಮ್ಮ ಸೋನ್ ಪಪುಡಿ, ನೀನು ಈ ವ್ರತ ಮಾಡೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊ. ನಾಳೆ ದಿನ ಅಕಸ್ಮಾತ್ ನಿಮ್ಮಪ್ಪ ಇನ್ನು ಜೈಲು ಪಾಲಾಗ್ಬಿಟ್ರೆ ನೀನು ಆಚೆ ಕರ್ಕೊಂಡ್ಬರೋದಕ್ಕೆ ಈ ಥರ ವ್ರತ ಎಲ್ಲ ಮಾಡ್ಬೇಕಾಗಿ ಬರುತ್ತೆ. ಏ ಹೆಲೋ, ಎಕ್ಸ್ಕ್ಯೂಸ್ ಮೀ, ನಮ್ಮಪ್ಪ ಯಾಕೆ ಜೈಲಿಗೆ ಹೋಗ್ತಾರೆ? ಹೋಗಲ್ವಾ? ಹೋಗ್ಲಿ ಬಿಡು. ಹೋಗಲ್ಲ ಅಂದ್ರೋ ಹೋಗ್ಲಿ ಅಂತಿದಿರೋ? ಶ್ರುತಿ, ಹೋಗಲ್ಲ. ಅವ್ರು ಯಾಕೆ ಸುಮ್ಮನೆ ಜೈಲಿಗೆ ಹೋಗ್ತಾರೆ ರೀ? ನೀವು ಸ್ವಲ್ಪ ಸುಮ್ಮನೆ ಕುತ್ಕೊಳ್ರಿ. ಶಾಂತಿ, ಅಪ್ಪ ರೋಹಿಣಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಹೀಗೆ ಮಾತಾಡ್ತಾನೆ ಇರ್ತಿರೋ ಅಥವಾ ಅವಳ ಹೊಟ್ಟೆಗೆ ಏನಾರು ಆಧಾರ ಮಾಡ್ತಿರೋ? ಹಾ ಹೌದು ಹೌದು. ಯಮೀನಾ, ಹೋಗಿ ರೋಹಿಣಿಗೆ ಒಳ್ಳೆ ಅಡುಗೆ ಮಾಡಾಕು. ಓಪ ಏನು ಇವ್ರ ಅಪ್ಪ ಏನು ಜೈಲಿಂದ ಬರಲೇಬಾರದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಸಕ್ರೆ ನೀನು? ಅಯ್ಯೋ, ಯಾಕೋ? ಮತ್ತೆ ಏನು ಹೇಳಿದಾರೆ ಅರ್ಚಕರು? ಏನ್ ಹೇಳಿದಾರೆ? ಹೌದ್ರಮ್ಮ, ಅವ್ರ ಅಡಿಗೆನ ಅವರೇ ಮಾಡ್ಕೋಬೇಕು. ಉಪ್ಪು ಖಾರ ಹುಳಿ ಏನು ಸೇರೋ ಹಾಗಿಲ್ಲ. ಇದನ್ನೆಲ್ಲ ಹೇಳಿದಾರ ಇಲ್ವಾ? ಲೇ ಮೀನಾ ಹೇಳೆ. ಹೇಳಿದ್ದಾರೆ. ಸಕ್ರೆ ಹೇಳವ್ರು ತಾನೆ. ಲೋ ಪಾಪ ಕಣೋ, ತುಂಬಾ ಸುಸ್ತಾಗಿದ್ದಾಳೆ.
ಆಯ್ತು ಬಿಡು, ಶಿವಾರ್ಪಣ ಮಸ್ತು ಅಂತ ಈ ವ್ರತಕ್ಕೆ ಎಳ್ಳು ನೀರು ಬಿಟ್ಟು ಚಿಕನ್ ಟಿಕ್ಕ ತರಿಸ್ಕೊಂಡು ಮುಕ್ರಿ. ನನಗೇನಾಗಬೇಕು? ಹಾಳು ಬಿದ್ದೋಗ್ಲಿ ಅವ್ರ ಅಪ್ಪನು, ಲೈಫ್ ಅಂತ ಹೇಳಿ ಲೈಫ್ ಬಿದ್ದಿರಲಿ, ನನಗೇನಾಗಬೇಕು? ಅಯ್ಯ ಮರಯ್ಯ, ಯಾಕಪ್ಪ ಹಿಂಗೆಲ್ಲ ಅನಿಷ್ಟ ಮಾತಾಡ್ತೀಯ? ಮತ್ತೆ ಇನ್ನೇನಪ್ಪ, ವ್ರತನ ಕರೆಕ್ಟಾಗಿ ಮಾಡೋಕೆ ಬರಲ್ಲ ಇವ್ರಿಗೆ. ನೋಡಪ್ಪ, ನನಗೆ ನಿಂಗೆ ಗೊತ್ತಲ್ಲ, ದೇವರು ಅಂದರೆ ಬಹಳ ಭಕ್ತಿ. ಆ ವಿಷಯದಲ್ಲಿ ಪೌಡ್ರಮ್ಮ ಯಾಮಾರೋದು ನನಗೆ ಒಂಚೂರು ಇಷ್ಟ ಆಗೋದಿಲ್ಲ. ಮನುಷ್ಯರಿಗಂತೂ ಬೆಲೆ ಕೊಡೋದಿಲ್ಲ, ಅಟ್ಲೀಸ್ಟ್ ದೇವ್ರಿಗಾದ್ರೂ ಬೆಲೆ ಬೇಡವೆ? ಬೇಡವೆ ಮತ್ತೆ ಏನು ಮಾಡ್ತೀಯ ಶಾಂತಿ? ಏನೋ ಅಮ್ಮ ರೋಹಿಣಿ ನೋಡಿ, ಉಪ್ಪಿಲ್ದೇ ಇರೋ ಮೊಸರನ್ನ ಕಲಿಸ್ಕೊಂಡು ಹೊಟ್ಟೆ ತುಂಬ ತಿನ್ನುವಂತೆ ಬಾ. ಅತ್ತೆ ನನಗೆ ಮೊಸರನ್ನ ಎಲ್ಲ ಆಗಲ್ಲ ಅತ್ತೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ. ಏನ ಮೊಸರನ್ನ ತಿನ್ನೋದಕ್ಕೆ ಇನ್ಶೂರೆನ್ಸ್ ಬೇರೆ ಮಾಡಿಸ್ಕೊಂಡಿದ್ಯಾ? ರೀ ನೀವು ದಯವಿಟ್ಟು ಸುಮ್ಮನೆ ಇರಿ. ರೋಹಿಣಿ ಅವ್ರಿಗೆ ನಾನು ಅವಲಕ್ಕಿ ಮಾಡ್ಕೊಡ್ತೀನಿ. ಸುಮ್ಮನೆ ಹೋಗ್ತೀಯ ನೀನು? ಆ, ಬೀಗರು ಬೀಗದ ಕೈ ಹಿಂದೆನೇ ಇದ್ಬಿಡ್ಲಿ ಅಂತ ಪ್ಲಾನ್ ಮಾಡ್ತಿದ್ದಾಳೆ. ನೀನು ಬಾಮ ರೋಹಿಣಿ, ನಾನು ನಿನಗೆ ಚೆನ್ನಾಗಿ ಅವಲಕ್ಕಿ ಮಾಡ್ಕೊಡ್ತೀನಿ ಬಾ ಬಾ. ನಿಧಾನ ಕಣಮ್ಮ. ಪಾಪ ಮಾವ, ರೋಹಿಣಿಯವರು ತುಂಬಾ ಸುಸ್ತಾಗಿದ್ದಾರೆ. ನಾನೇ ಅವಲಕ್ಕಿ ಮಾಡ್ಕೊಡ್ತೀನಿ. ಅತ್ತೆಗೊಂದು ಮಾತು ಹೇಳಿ. ನೀನು ಸುಮ್ಮನೆ ಕೂತ್ಕೊಳ್ಳಮ್ಮ. ಯಾಕೆ ಮಾವ? ಕೂತ್ಕೋ ಸುಮ್ಮನೆ. ದೇವರು ಅಪರೂಪಕ್ಕೆ ನಿನಗೆ ವಿಶ್ರಾಂತಿ ಕೊಡ್ತಾ ಇದ್ದಾನೆ. ನಿನ್ನ ಬೆಲೆ ಏನು ಅಂತ ಅವ್ರು ಒಲೆ ಮುಂದೆ ಬೆಂದಾಗಲೇ ಗೊತ್ತಾಗೋದು. ಸುಮ್ಮನಿರು. ಮೀನಾ, ಹುಷಾರಾಗಿದ್ದೀರಮ್ಮ? ಲೇಟ್ ಆಗಿದ್ಯಾ? ಇಲ್ಲ ಮಾವ, ನಾನು ಆರಾಮಾಗೇ ಇದ್ದೀನಿ. ನಾನು ಆಗ್ಲೇ ಇದ್ದೆ. ಮತ್ತೆ ಇನ್ನೂ ರಂಗೋಲಿ ಯಾಕಮ್ಮ ಹಾಕಿಲ್ಲ? ನಾನು ರಂಗೋಲಿ ಹಾಕಕ್ ಹೋದ್ರೆ ನನ್ನ ಹಾಕ್ಬೇಡ ಅಂತ ಅತ್ತೆ ಹೇಳಿದ್ರು. ಏನಪ್ಪ ಇದು? ಇವಳ್ದು ದಿನಕ್ಕೊಂದು ರಾಮಾಯಣ. ಏನಪ್ಪ ವಾಕಿಂಗ್ ಹೊಟ್ಟಿನಪ್ಪ? ಹ್ಞೂನಪ್ಪ. ಹೌದು, ಇದೇನು ಇಷ್ಟು ಬೇಗ ಕೆಲ್ಸಕ್ಕೆ ಹೊಟ್ಯಾ? ಅದು ನನಗೆ ಗೊತ್ತಿರೋ ಒಬ್ರು ಕಸ್ಟಮರು ಹಿಂಗೆ ಬಾ ಇಲ್ಲಿ ಒಂದು ಟ್ರಿಪ್ ಇದೆ ಅಂತ ಕರೆದ್ರು, ಅದಕ್ಕೆ ನಾನು ಹೋಗಿ ಬಂದ್ಬಿಡ್ತೀನಿ. ತಿಂಡಿ ಟೈಮು ಕರೆಕ್ಟ್ ಆಗಿರ್ತೀನಪ್ಪ. ಆದ್ರೆ ಇನ್ನೂ ರಂಗೋಲಿನೇ ಹಾಕಿಲ್ವಲ್ಲೋ? ಲೇ ಮೀನಾ, ನನಗೆ ಲೇಟ್ ಆಗ್ತದೆ ಕಣಮ್ಮ. ಬೇಗ ಒಂದೆರಡು ಲೈನು ಅಂದ್ರೆ ಚಿಕ್ಕದಾಗಾದ್ರೂ ಗೀಚ್ಬಿಡು, ನಾನು ಹೊಟ್ಟೋಗ್ಬಿಡ್ತೀನಿ. ನಾನು ಎಲ್ರಿ ಹಾಕಲ್ಲ ಅಂದೆ, ಅತ್ತೆ ನನ್ನನ್ನ ಹಾಕ್ಬೇಡ ಅಂತ ತಡೆದಿದ್ದಾರೆ. ಏನಂತೆ ಸಡನ್ ಆಗಿ? ನನ್ಗೂ ಗೊತ್ತಿಲ್ಲ ರೀ. ಅತ್ತೆ ಬಿಡಿ ಅತ್ತೆ, ನನ್ಗಿನ್ನೂ ನಿದ್ದೆ ಬರ್ತಾ ಇದೆ. ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ ನೀವು? ಸೂರ್ಯ ನೆತ್ತಿ ಮೇಲೆ ಬಂದು ಕುಡ್ದಾಡ್ತಿದ್ದಾನೆ. ನಿದ್ದೆ ಅಂತ ನಿದ್ದೆ. ಅಮ್ಮ, ನನ್ನ ಹೆಂಡತಿನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನೀನು? ಬಾಗಿಸ್ಕೊಂಡು ಬಾರ ಬಾಯ್ಲಿ. ಅತ್ತೆ ಶಾಂತಿ, ಯಾಕೆ ಮೀನಂಗೆ ರಂಗೋಲಿ ಹಾಕೋದು ಬೇಡ ಅಂದ್ಯಂತೆ? ಇವತ್ತು ನನ್ ಸೊಸೆ ರೋಹಿಣಿ ರಂಗೋಲಿ ಹಾಕ್ತಾಳೆ. ಆಗ ಗೊತ್ತಾಗುತ್ತೆ ನಿಮ್ಗೆ ರಂಗೋಲಿ ಅಂದ್ರೆ ಏನು ಅಂತ. ಅತ್ತೆ ನಾನಾ? ಅಯ್ಯೋ ತಗೋ ಇಡ್ಕ. ಅಯ್ಯೋ ಅತ್ತೆ, ನನ್ಗಿದೆಲ್ಲ ಬರಲ್ಲ. ಅತ್ತೆ ತುಂಬಾ ಲೇಟ್ ಆಗ್ತಿದೆ, ನಾನೇ ರಂಗೋಲಿ ಹಾಕ್ತೀನಿ ಬಿಡಿ. ಒಳ್ಳೇದಾಯ್ತು, ನೀವೇ ಹಾಕಿ ಮೀನವ್ರೆ. ನನ್ ಮಾತಿಗೆ ತಿರುಗಿ ಮಾತಾಡೋಣ ಆಗೋಯ್ತಾ ನೀನು? ನಿನ್ನ ವ್ರತ ಮುಗಿಯವರೆಗೂ ನೀನೇ ಮನೆ ಮುಂದೆ ರಂಗೋಲಿ ಹಾಕ್ಬೇಕು. ಆಗ್ಲೇ ಕಡೆ ನಿನ್ ವ್ರತಕ್ಕೆ ಫಲ ಸಿಗೋದು, ನಿಮ್ಮಪ್ಪ ಜೈಲಿಂದ ಹೊರಗ್ ಬರೋದು. ಏನ್ ಹಂಗೆ ನಿಂತ್ಬಿಟ್ಟೆ? ಹೋಗ ಹಾಕು ರಂಗೋಲಿನ. ನೋಡಮ್ಮ ರೋಹಿಣಿ, ನೀನು ಹಾಕಲ್ಲ ಅಂದ್ರೆ ಅವಳು ಬಿಡಲ್ಲ. ನೀನು ಹೆಂಗ್ ಬರುತ್ತೋ ಒಂದು 4 ಕೆಳೆ ಹಾಗೆ ಹಾಕ್ಬಿಡಮ್ಮ. ನೀನು ಹಾಕಲಿಲ್ಲ ಅಂದ್ರೆ ಮುಂದಿನ ಕೆಲಸ ಯಾವುದೂ ಆಗಲ್ಲ. ಇವನ್ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಹಾಕು ಕಂದಮ್ಮ, ಹೆಂಗ್ ಬರುತ್ತೋ ಹಂಗೆ ಹಾಕಮ್ಮ, ಪರವಾಗಿಲ್ಲ. ಶಾಂತಿ, ರಂಗೋಲಿ ಹಾಕು ಅಂತ ಹೇಳಿದ್ರೆ ನಿನ್ ಸೊಸೆ ಸಂಡಿಗೆ ಹಾಕ್ತಾ ಇದ್ದಾಳಲ್ಲೇ? ಓ, ಇವಾಗ ಗೊತ್ತಾಯ್ತು ಅಭಯ. ಮೀನಾ ಹಾಕೋದು ರಂಗೋಲಿ, ಈ ಪೌಡ್ರಮ್ಮ ಹಾಕೋದು ರಂಗೋಲಿ. ಸೂರ್ಯ, ನೋಡ್ತಾ ಇರಪ್ಪ, ಆಕೆಗೆ ಎಲ್ಲ ಗೊತ್ತಿದೆ. ಅದಕ್ಕೆ ನಿಮ್ಮಮ್ಮ ಅವಳ ಕೈಯಲ್ಲಿ ಮಾಡಿಸ್ತಾ ಇರೋದು. ಏ ಗುಂಗ್ರೆ, ಈ ಸಣ್ಣ ಕೆಲ್ಸನೂ ಬರಲ್ವಾ ನಿನ್ಗೆ? ಅಮ್ಮ, ನಾನು ರೋಹಿಣಿ ಗಂಡ ತಾನೆ, ನಾನೇ ಹೆಲ್ಪ್ ಮಾಡ್ಬೋದಲ್ವಾ? ಅರೆ, ನಿಮ್ಗೆ ರಂಗೋಲಿ ಎಲ್ಲ ಹಾಕಕ್ ಬರುತ್ತಾ ಮನೋಜ್?
ಅವರಿಬ್ರು ಏನೇನೋ ಹಾಕ್ತಿದಾರತ್ತೆ, ತುಂಬಾ ಕಷ್ಟಪಡ್ತಿದ್ದಾರೆ. ಅದನ್ನ ಅಳಿಸ್ಬಿಟ್ಟು 2 ನಿಮಿಷ ಅತ್ತೆ, ನಾನು ಹಾಕ್ಬಿಡ್ತೀನಿ. ಏಯ್ ನೀ ಸುಮ್ಮನೆ ಮೀನಾ, ಎಷ್ಟು ದಿನ ನೀನು ಮನೆ ಮುಂದೆ ಆಗ್ತಾ ಇದ್ದ ರಂಗೋಲಿ ಇಡೀ ಏರಿಯಾದವರೆಲ್ಲ ನೋಡಿರ್ತಾರೆ. ಇವತ್ತು ಇವ್ರು ಹಾಕಿರೋ ರಂಗೋಲಿಗೆ ಆ ದೃಷ್ಟಿ ಎಲ್ಲ ಪರಿಹಾರ ಆಗ್ಬಿಡತ್ತೆ. ನೀನು ಸುಮ್ಮನೆ ರಮ್ಮ. ಮನೋಜ, ಏನೋ ಮಾಡ್ತಿದ್ಯಾ? ಆ ರೋಹಿಣಿ ಕೈ ಕೊಡು, ಅವಳಿಗೆ ಏನೋ ಒಂದ್ ಮಾಡ್ತಾಳೆ. ಹಿಂಗ್ ಹಾಕು. ಅಪ್ಪಯ್ಯ, ಇವತ್ತು ನೀನು ವಾಕಿಂಗಿಗೆ ಹೋದಂಗೆ ಒಂದು 10 ನಿಮಿಷ ಹಿಂಗೆ ಹೋಗಂಗೆ ಬಂದ್ಬಿಡ್ತೀನಿ. ಅತ್ತೆ, ರಂಗೋಲಿ ಪುಡಿನೂ ಖಾಲಿ ಆಯ್ತು, ರಂಗೋಲಿನೂ ಬರೆದ್ಬಿಟ್ಟೆ.